ಚಿಕ್ಕಮಗಳೂರಲ್ಲಿ ಎಂಎಲ್ಸಿ ಎಲೆಕ್ಷನ್ ಫಲಿತಾಂಶ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಗಾಯತ್ರಿ ಶಾಂತಿಗೌಡಗೆ ಗೆಲುವು 9 ಮತಗಳಿಂದ ಗೆಲುವು ಅನ್ನುವ ತೀರ್ಪು ಪ್ರಕಟ ಆಗಿದೆ। ಎಂಎಲ್ಸಿ ಎಲೆಕ್ಷನ್ ಫಲಿತಾಂಶ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಗಾಯತ್ರಿ ಶಾಂತಿಗೌಡಗೆ ಗೆಲುವಾಗಿದ್ದು ಶಾಂತಿಗೌಡಗೆ ಗೆಲುವು ಅಂತ ಹೇಳಿ ಈಗ ತೀರ್ಪು ಪ್ರಕಟ ಆಗಿದೆ। 9 ಮತಗಳಿಂದ ಗೆಲುವು ಅಂತ ತೀರ್ಪನ್ನು ಪ್ರಕಟಿಸಲಾಗಿದೆ। ನ್ಯಾಯಮೂರ್ತಿ ಎಸ್.ಜಿ. ಪಂಡಿತ್ ಪೀಠದಿಂದ ತೀರ್ಪನ್ನು ಪ್ರಕಟಿಸಲಾಗಿದೆ। ಬಿಜೆಪಿ ಬೆಂಬಲಿತ ಎಂಕೆ ಪ್ರಾಣೇಶ್ಗೆ ಈ ಮೂಲಕ ಹಿನ್ನಡೆಯಾಗಿದೆ। ಮುಚ್ಚಿದ ಲಕೋಟೆಯಲ್ಲಿ ಫಲಿತಾಂಶವನ್ನ ಸಲ್ಲಿಕೆ ಮಾಡಲಾಗಿತ್ತು। ಇವತ್ತು ಆ ಫಲಿತಾಂಶವನ್ನ ಪ್ರಕಟ ಮಾಡಲಾಗಿದೆ। ಸುಪ್ರೀಂ ಕೋರ್ಟ್ ಸೂಚನೆಯ ಮೇರೆಗೆ ಈಗ ಫಲಿತಾಂಶವನ್ನ ಪ್ರಕಟಿಸಲಾಗಿದೆ। ಚಿಕ್ಕಮಗಳೂರಲ್ಲಿ ಎಂಎಲ್ಸಿ ಎಲೆಕ್ಷನ್ನ ಫಲಿತಾಂಶ ವಿಚಾರದಲ್ಲಿ ಗೊಂದಲ ಇತ್ತು। ಅನಂತರ ಮರು ಎಣಿಕೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಗಾಯತ್ರಿ ಶಾಂತಿಗೌಡಗೆ ಇದೀಗ ಗೆಲುವು ಅಂತ ಹೇಳಿ ತೀರ್ಪನ್ನ ಪ್ರಕಟಿಸಲಾಗಿದೆ। 9 ಮತಗಳಿಂದ ಗೆಲುವು ಅಂತ ತೀರ್ಪು ಪ್ರಕಟ ಆಗಿದ್ದು ನ್ಯಾಯಮೂರ್ತಿ ಎಸ್.ಜಿ. ಪಂಡಿತ್ ಪೀಠದಿಂದ ಈ ತೀರ್ಪನ್ನ ಪ್ರಕಟಿಸಲಾಗಿದೆ। ಬಿಜೆಪಿ ಬೆಂಬಲಿತ ಎಂಕೆ ಪ್ರಾಣೇಶ್ಗೆ ಈ ಮೂಲಕ ಹಿನ್ನಡೆಯಾಗಿದೆ। ಮುಚ್ಚಿದ ಲಕೋಟೆಯಲ್ಲಿ ಫಲಿತಾಂಶವನ್ನ ಅಲ್ಲಿ ನೀಡಲಾಗಿತ್ತು, ಸಲ್ಲಿಕೆ ಮಾಡಿದ್ರು। ಇದೀಗ ಆ ಒಂದು ಫಲಿತಾಂಶವನ್ನ ಪ್ರಕಟ ಮಾಡಲಾಗಿದೆ। ನ್ಯಾಯಮೂರ್ತಿ ಎಸ್.ಜಿ. ಪಂಡಿತ್ ಪೀಠ ಈ ತೀರ್ಪನ್ನ ಪ್ರಕಟ ಮಾಡಿದ್ದು ಸುಪ್ರೀಂ ಕೋರ್ಟ್ನ ಸೂಚನೆಯ ಮೇರೆಗೆ ಇದೀಗ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ। ಈ ಮೂಲಕ ಪ್ರಾಣೇಶ್ಗೆ ಹಿನ್ನಡೆಯಾದ್ರೆ ಕಾಂಗ್ರೆಸ್ನ ಗಾಯತ್ರಿ ಶಾಂತಿಗೌಡ ಅವರು ಗೆಲುವನ್ನ ಸಾಧಿಸಿದ್ದಾರೆ। 9 ಮತಗಳಿಂದ ಗೆಲುವನ್ನ ಸಾಧಿಸಿದ್ದಾರೆ ಅನ್ನುವ ತೀರ್ಪನ್ನ ಪ್ರಕಟಿಸಲಾಗಿದೆ। ಕುತೂಹಲ ಇತ್ತು ಆವತ್ತೇ ರಿಸಲ್ಟ್ ಅನ್ನ ಅಂದ್ರೆ ಮತ್ತೆ ಮರು ಎಣಿಕೆ ಆದಂತಹ ಸಂದರ್ಭದಲ್ಲೂ ಕೂಡ ಈ ಒಂದು ರಿಸಲ್ಟ್ ಬರಬಹುದು ಅನ್ನುವಂತಹ ವಿಚಾರಗಳಿತ್ತು। ಆದ್ರೆ ಅನೌನ್ಸ್ ಆಗಿರ್ಲಿಲ್ಲ ಅಧಿಕೃತವಾಗಿ। ಇದೀಗ ನ್ಯಾಯಮೂರ್ತಿ ಎಸ್.ಜಿ. ಪಂಡಿತ್ ಪೀಠ ತೀರ್ಪನ್ನ ಪ್ರಕಟಿಸಿದೆ। ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ। ಗಂಗಾಧರ್, ಒಂದು ನಿರೀಕ್ಷೆ ಇತ್ತು, ಆದ್ರೆ ಇದೀಗ ಕೋರ್ಟ್ ಈ ಒಂದು ತೀರ್ಪನ್ನ ಪ್ರಕಟ ಮಾಡಿರೋದು ಈ ಮೂಲಕ ಪ್ರಾಣೇಶ್ಗೆ ಭಾರಿ ಹಿನ್ನಡೆ ಆದಂತಾಯ್ತಾ ಹೇಗೆ? ಖಂಡಿತವಾಗಿಯೂ ನವಿತಾ ಜೈನ್, ಯಾಕಂದ್ರೆ ಚಿಕ್ಕಮಗಳೂರು ವಿಧಾನ ಪರಿಷತ್ ಒಂದು ಚುನಾವಣಾ ಫಲಿತಾಂಶ ಏನಿದೆ ಇದು ಸುಪ್ರೀಂ ಕೋರ್ಟ್ ವರೆಗೂ ಅಲ್ಲಿನ ಕೋರ್ಟ್ ಕಟಕಟೆವರೆಗೂ ಕೂಡ ಹೋಗಿತ್ತು। ಅನಂತರ ಹೈಕೋರ್ಟ್ ಅದಕ್ಕೆ ಒಂದು ಫಲಿತಾಂಶವನ್ನು ಪ್ರಕಟ ಮಾಡಬೇಕು ಅಂತ ಸೂಚನೆ ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ಮರುಮತ ಎಣಿಕೆ ಏನು ಫಲಿತಾಂಶ ಇತ್ತು ಆದ್ರಿಂದ ಆ ನಿಟ್ಟಿನಲ್ಲಿ ಹೈಕೋರ್ಟ್ ನ್ಯಾಯಮೂರ್ತಿ ಆಗಿರುವಂತಹ ಪಂಡಿತ್ ಅವರ ಒಂದು ಪೀಠ ಈಗ ಆದೇಶವನ್ನ ಮಾಡಿರುವಂತದ್ದು। ಅದರಲ್ಲಿ ಹೈಕೋರ್ಟ್ ನಲ್ಲಿ ಮರುಮತ ಎಣಿಕೆ ಫಲಿತಾಂಶ ಪ್ರಕಟವಾಗಿರುವಂತದ್ದು, ಅದರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಗಾಯತ್ರಿ ಶಾಂತೇಗೌಡಗೆ ಗೆಲುವಾಗಿರುವಂತದ್ದು 9 ಮತಗಳ ಅಂತರದಲ್ಲಿ, ಅಂದ್ರೆ 9 ಮತಗಳನ್ನ ಗೆಲುವು ಎಂದು ಈಗ ಹೈಕೋರ್ಟ್ ಒಂದು ಆದೇಶವನ್ನ ಮಾಡಿರುವಂತದ್ದು। ಮುಚ್ಚಿದ ಲಕೋಟೆಯಲ್ಲಿ ಚುನಾವಣಾ ಆಯೋಗ ಹೈಕೋರ್ಟ್ಗೆ ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿತ್ತು। ಅದರಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿದ್ದಂತ ಎಂಕೆ ಪ್ರಾಣೇಶ್ ಕೂಡ ಸುಪ್ರೀಂ ಕೋರ್ಟ್ ವರೆಗೂ ಹೋಯಿತು। ಆತನಿಗೀಗ ಹಿನ್ನಡೆ ಆಗಿರುವಂತದ್ದು ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದ ಪರಿಷತ್ ಸ್ಥಾನಕ್ಕೆ ನಡೆದಿದ್ದಂತಹ ಈ ಒಂದು ಚುನಾವಣೆ ಏನಿದೆ ಈಗ ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ಹೈಕೋರ್ಟ್ ಈಗ ಅಧಿಕೃತ ಒಂದು ಫಲಿತಾಂಶವನ್ನ ಈಗ ಪ್ರಕಟ ಮಾಡಿರುವಂತದ್ದು ನವಿತಾ ಜೈನ್। ಈಗ ಗಂಗಾಧರಲ್ಲಿ ಅಂದ್ರೆ ಒಂದ್ ಕಡೆ ಮರುಮತ ಎಣಿಕೆ ಆದಂತಹ ಸಂದರ್ಭದಲ್ಲೇ ಒಂದು ರೀತಿಯ ನಿರೀಕ್ಷೆಗಳು ಇತ್ತು, ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಾಗುತ್ತೆ, ಬಟ್ ಅದನ್ನ ಅಧಿಕೃತವಾಗಿ ಪ್ರಕಟ ಮಾಡಿರ್ಲಿಲ್ಲ। ಈ ಮೂಲಕ ಇದೀಗ ಮುಂದಿನ ಪ್ರೊಸೀಜರ್ ಅನ್ನ ಹೇಳೋದಾದ್ರೆ ಖಂಡಿತವಾಗಿಯೂ ನವಿತಾ ಜೈನ್, ಯಾಕಂತಂದ್ರೆ ಈಗ ಪ್ರಮುಖವಾಗಿ ಪ್ರಾಣೇಶ್ ಅವರು ಇದ್ರ ಬಗ್ಗೆ ವಿರೋಧವನ್ನ ಮಾಡಿದ್ರು। ಇಲ್ಲ, ನನ್ನ ಗೆಲುವು ಅನ್ನೋ ರೀತಿಯಲ್ಲಿ ಅವರು ಕಾನೂನು ಹೋರಾಟವನ್ನ ಮಾಡ್ತೀನಿ ಅಂತ ಹೇಳಿದ್ರು। ಪ್ರಾಥಮಿಕ ಹಂತದಲ್ಲೇ ಇಲ್ಲ ಪ್ರಮುಖವಾಗಿ ಗಾಯತ್ರಿ ಶಾಂತೇಗೌಡಗೆ ಗೆಲುವೊಂದು ಆಗಿರಬಹುದು ಅಂತ ಹೇಳಿದ್ರು ಕೂಡ ಅವರು ಒಂದು ಕಾನೂನು ಹೋರಾಟಕ್ಕೆ ಇವರಿಬ್ರು ಕೂಡ ಮುಂದಾಗಿದ್ರು। ಕೊನೆಗೆ ಅದು ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋದಂತಹ ಸಂದರ್ಭದಲ್ಲಿ ಚುನಾವಣಾ ಆಯೋಗ ರಿಪೋರ್ಟ್ ಅಂತ ಏನಿದೆ ಅದನ್ನ ಸಬ್ಮಿಟ್ ಮಾಡಿ ಅನಂತರ ಹೈಕೋರ್ಟ್ ಅದನ್ನ ಪರಿಗಣಿಸಿ ಅದನ್ನ ಆದೇಶವನ್ನ ಕೊಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿತ್ತು। ಆ ನಿಟ್ಟಿನಲ್ಲಿ ಇವತ್ತು ಹೈಕೋರ್ಟ್ ಒಂದು ಸೂಚನೆಯನ್ನ ಕೊಟ್ಟಿದೆ। ಅದೇ ರೀತಿಯಾಗಿ ಈಗ ಹೈಕೋರ್ಟ್ ಆದೇಶವನ್ನ ಪ್ರಕಟ ಮಾಡಿರುವಂತದ್ದು। ಇವಾಗ ಅದು ರಿಪೋರ್ಟ್ ಏನಿದೆ ಅಂದ್ರೆ ಈಗ ಹೈಕೋರ್ಟ್ ಆದೇಶ ಕೊಟ್ಟಿರುವಂತದ್ದು ಗೆಲುವು ಅಂತೇಳಿ ಗಾಯತ್ರಿ ಶಾಂತೇಗೌಡರು ವಿನ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ರಿಪೋರ್ಟ್ ಏನಿದೆ ಅದು ಅಧಿಕೃತ ಒಂದು ಆದೇಶದ ಒಂದು ಪ್ರತಿ ಏನಿದೆ ಅದು ಈಗ ವಿಧಾನ ಪರಿಷತ್ನ ಸಚೇತಕರಿಗೆ ಅಲ್ಲಿ ಅಂದ್ರೆ ಅಲ್ಲಿನ ಅಡ್ಮಿನಿಸ್ಟ್ರೇಷನ್ ಏನಿದೆ ಅವ್ರಿಗೆ ರಿಪೋರ್ಟ್ ಕೂಡ ಕೋರ್ಟ್ ಇಂದ ಬಂದಂತ ನಂತರ ಅವರೇ ವಿನ್ ಅಂತ ಕೂಡ ಆಗುವಂತದ್ದು। ಈಗ ಸದ್ಯ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ಬಂದಂತ ಸಂದರ್ಭದಲ್ಲಿ ಈಗ ಕೊನೆಗೂ ಕೂಡ ಈಗ ಪ್ರಾಣೇಶ್ ಅವರಿಗೆ ಹಿನ್ನಡೆ ಆಗಿರುವಂತದ್ದು। ಈಗ ಗಾಯತ್ರಿ ಶಾಂತೇಗೌಡರಿಗೆ ಒಂದು ವಿನ್ ಆಗಿರುವಂತಹ ಒಂದು ಪ್ರೊಸೀಜರ್ ಏನಿದೆ ಅದು ಬೆಳವಣಿಗೆ ಆಗಿರುವಂತದ್ದು ಕೋರ್ಟ್ ಅಲ್ಲಿ ನವಿತಾ ಜೈನ್।